PhD ವಿದ್ಯಾರ್ಥಿಗಳಿಗೆ ಯಾವನಾರು ಒಬ್ಬ PhD ಮಾಡ್ತಾರೋ ಗೈಡ್ ಸಿಕ್ಕಿದ್ರೆ ಅಂತ ಹೇಳಿ ನಾವೇ ಸಮಿತಿಯಲ್ಲಿ ಪರಿಶೀಲನೆ ಮಾಡಿದ್ವಿ. ಹೇಳು ಮಂಜು, ಇದು ಕೂತ್ರನ ನಿಜವಾದ ಸುಳ್ಳ ಇದು? ಯಾರು ಕಾರಣ ಇದಕ್ಕೆ? ಈಗ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲೂ ಇವತ್ತು ನೇಮಕಾತಿಗೆ ಅವಕಾಶ ಮಾಡ್ತಾ ಇರೋದು, ಕಾಲೇಜುಗಳಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಶಾಲೆಗಳಲ್ಲಿ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಗೌರವಧನ ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದು ತಪ್ಪ? ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಇಲ್ಲಿಗೆಲ್ಲ ಹಣ ಹೆಂಗ್ ಬರ್ತಿತ್ತು? ಟೀಕೆ ಮಾಡೋದಕ್ಕೆ ಏನಾರು ಮಾಡಿ, ಆದ್ರೆ ಪದೇ ಪದೇ ಅವರು ನನ್ನನ್ನು ಉಲ್ಲೇಖವಾಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗದ ಪರವಾಗಿ ಶಿಕ್ಷಣಕ್ಕೆ ಮಧ್ಯದಲ್ಲಿ ಹೇಳಿದ್ದಾರೆ. ಉನ್ನತ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇಂಥ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದು ಮಾನ್ಯತೆ, ಅಕ್ರಿಡೇಷನ್ ನಮ್ಮ ಕಾಲದಲ್ಲಿ 85% ಅಕ್ರಿಡೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಕೊರತೆ ಇದ್ದೇನೆ. ಗುಣಮಟ್ಟದ ಶಿಕ್ಷಣ ಏನಾರ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕಾಲದಲ್ಲಿ ಏನಾರು ಗುಣಮಟ್ಟದ ಶಿಕ್ಷಣ ಇವತ್ತು ನಿಮ್ಮ ಸವಾಲಾಗ್ತೀವಿ. ನೀವು ಆ ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ. ಈಗ ಇವ್ರ ಕಾಲದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರದ ಮೇಲೆ ಆಗುತ್ತೆ. ಯಾರು ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕಾತಿ ಆಗುತ್ತೆ. ಅದಕ್ಕಾಗಿ ಸ್ಟ್ಯಾಚ್ಯೂಟ್ ತರ್ತೀವಿ. ಆ ಸ್ಪೆಷಲ್ ಸ್ಟ್ಯಾಚ್ಯೂಟ್ ನಲ್ಲಿ ಪಾರದರ್ಶಕವಾಗಿ ಹಣ ಇಲ್ಲದೆ 50 ಲಕ್ಷ 1 ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಹೊಡಿತಾರಲ್ಲ, ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ, ಬೇಕಾದ್ರೆ ಚರ್ಚೆಗೆ ಅವಕಾಶ ತಗೊಳ್ಳಿ. ಯಾವ ರೀತಿ ಅಂಕಿಅಂಶ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿದ್ದ ನೇರವಾಗಿ ವಿದ್ಯಾರ್ಥಿಗೆ ಹೋಗ್ತಿದ್ದ ಹಣ ವಿದ್ಯಾರ್ಥಿಯ ಖಾತೆಗೆ, ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಇವ್ರು ಬರೋ ಮುಂಚೆ ವರ್ಗಾವಣೆ ಯಾರಿಗೆ ಸಲ್ತಿತ್ತು, ಯಾರು ನುಂಗ್ತಿದ್ರು, ಯಾರಿಗೆ ಹೋಗ್ತಿಲ್ಲ, ಯಾರು ಬಳಕೆ ಮಾಡ್ತಿದ್ರು, ನಿಜವಾದ ಸರ್ಕಾರ ಚಾಮರಾಜನಗರ ಜಿಲ್ಲೆ ಈ ರೀತಿ ವಿದ್ಯಾರ್ಥಿಗಳ ಯಾವ ಮಟ್ಟದಲ್ಲಿ ನಡೀತಿದ್ರು, ಏನ್ ಗುಣಮಟ್ಟ ಕೊಟ್ಟಿದ್ದೀವಿ, ಅಂಕಿಅಂಶ ಸರ್ಕಾರವನ್ನ ಪ್ರಶ್ನೆ, ನಿಮಗೆ ಸರ್ಕಾರವನ್ನ ಪ್ರಶ್ನೆ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ನೀವು ಬರೀ ಕೆಲಸ ನಾವು ಅಭಿವೃದ್ಧಿ ಕೊಂಡು ಸಿದ್ದರಾಮಯ್ಯ ನೀವು ಸಾಮಾಜಿಕ ನ್ಯಾಯ, ಜನಾಂಗಕ್ಕೆ ನ್ಯಾಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಎದುರಿಗೆ ಕೇಳಿದ್ರು, ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು. ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ? ಮೈಸೂರು ಯೂನಿವರ್ಸಿಟಿ ನಿಮ್ಮ
ನಿಮ್ಮ ಪ್ರಪಂಚ, ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ಈ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ, ನೀವು ಕಾಪಿ ಮಾಡೋದಕ್ಕೆ ಪಾಟೀಲ್ ಯಾರು? ಪಾಟೀಲ್ ಯಾರು? ಭ್ರಷ್ಟಾಚಾರದ ಪಿತಾಮಹ ಯಾರು? ನಿಮ್ಮ ಜನಾಂಗದಲ್ಲಿ ನರೇಂದ್ರ ಸ್ವಾಮಿಗೆ ನ್ಯಾಯ ಕೊಟ್ಟಿದ್ದಾರೆ ಅಂದ್ರೆ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಸಿಕ್ಕಿದ್ಯಾ? ನರೇಂದ್ರ ಸ್ವಾಮಿಗೆ ಬರೀ ಅಪ್ಪ ಮಕ್ಕಳು ಪಕ್ಷ, ಬರೀ ಅಪ್ಪ ಮಕ್ಕಳು, ಬರೀ ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಏನ್ ಮಾಡ್ತಿದ್ದೆ ಅಶ್ವತ್ಥ ಏನ್ ಮಾತಾಡ್ತೀರ ನೀವು? ಆಯ್ತು ಕೂತ್ಕೊಳ್ಳಿ, ಈ ರೀತಿ ಮಾತಾಡ್ತಾರೆ ನೀವು ಇಬ್ರು ಕೂಡ. ಮಾತಾಡಿ ನೀವು ಏನ್ ಆಗಿದೆ? ನಮ್ಮ ಉದ್ದೇಶ ಇಲ್ಲ ಅಧ್ಯಕ್ಷರೇ, ಎಲ್ಲ ಪಾತ್ರ ಮಾತಾಡಿ ಎಲ್ಲಾ ಕಡೆ ಸದನ ದಿಕ್ ತಪ್ಪಿಸಬಿಟ್ಟು ಪ್ರಾಕ್ಟಿಕಲ್ ಆಗಿ 3 ಕ್ವಶನ್ ಕೇಳಿದೀನಿ, ಉತ್ತರ ಕೊಡ್ಲಿ. ಸುತ್ತಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.